ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನಿನ ದಿವಸ ಪರಮಾನುಭವ ಬೋಧೆಯಲ್ಲಿ ನಾವು ಪ್ರವರ್ತಕ ಕರ್ಮವನ್ನು ನಾಶ ಮಾಡುವಂಥ ನಿವರ್ತಕ ಕರ್ಮವನ್ನು ವಿಸ್ತಾರವಾಗಿ ತಿಳ್ಕೊಂಡ್ವಿ. ಇವತ್ತು ಈ ಸೂತ್ರದೊಳಗೆ ಪ್ರವರ್ತಕ ಕರ್ಮದೊಳಗಿನ 3 ಅವಸ್ಥೆಗಳನ್ನು ತಿಳಿಸ್ಕೊಡ್ತಾರೆ. ಹೆಂಗಪ್ಪ ಅಂತಂದ್ರೆ, ಸತ್ವಾದಿ ಗುಣ ಬುದ್ಧಿಯಿಂದ ಅವಸ್ಥಾತ್ರೇಯತ್ವವಾಜೀವಂಗೆ ದೊರಕೊಳ್ಕೋ ಅಂದ್ರೆ ಜಾಗೃತ, ಸ್ವಪ್ನ, ಸುಪ್ತಿಗಳೆಂಬ 3 ಅವಸ್ಥೆಗಳು, ಸತ್ವ, ರಜ, ತಮಗಳೆಂಬ 3 ಗುಣಗಳ ಮೂಲಕ ಜೀವನಿಗೆ ಪ್ರಾಪ್ತಾಕ್ಕವು ಅಂತ ಹೇಳ್ತಾರೆ. ಬಳಿಕ ಜೀವಾತ್ಮನಿಗೆ ಸಂಸಾರದ ಬಾಧೆಯನ್ನು ಹೇಳುವುದಕ್ಕಾಗಿ ಈ 3 ಅವಸ್ಥೆಗಳನ್ನು ಹೇಳ್ತಾರೆ. ಬಳಿಕ ಪ್ರವರ್ತಕವೆನಿಪ ಕರ್ಮಾಷ್ಟಕದೊಳಗನ 3 ಅವಸ್ಥೆಗಳನ್ನು ತಿಳುಪುವಿನದರಿಂದೆ ಭವಬಾಧೆ ಜೀವಾತ್ಮನೊಳು ತೋರ್ಪ ಬಗೆಯ ನೀನರಿಯಲ್ಕೆ ಅಂತ. ಪ್ರವರ್ತಕ ಕರ್ಮಾಷ್ಟಕದಲ್ಲಿರುವ ಜಾಗ್ರಾದಿ 3 ಅವಸ್ಥೆಗಳನ್ನು ಹೇಳ್ತೇನೆ. ಇವುಗಳನ್ನು ಅರಿಯುವುದರಿಂದ ಜೀವನಿಗೆ ಸಂಭವಿಸುವ ಗಮನಾಗಮನ ರೂಪ ದುಃಖ ಪ್ರತೀತಿಯಾಕ್ಕತಿ. ಆದ್ದರಿಂದ ಆ ಜೀವನಿಗೆ ಸಂಸಾರದಲ್ಲಿ ನಿರಾಸಕ್ತಿ ಹುಟ್ಟಿ ಅವಸ್ಥಾತ್ರಯ ಸಾಕ್ಷಿಯಾದ ನಿಜ ರೂಪದ ಕಡೆಗೆ ಮನಸ್ಸು ಅಭಿಮುಖ ಆಕ್ಕತಿ ಅಂತ ಹೇಳ್ತಾ, ಆದ್ದರಿಂದ 3 ಅವಸ್ಥೆಗಳ ವಿಚಾರವನ್ನು ಹೇಳ್ತೇನೆ ಕೇಳು ಅಂತೇಳಿ ಹೇಳ್ತಾರೆ. ಬಳಿಕ ಅವಸ್ಥಾತ್ರಯಗಳ ಸ್ವರೂಪವನ್ನು ಹೇಳ್ತಾರೆ. ಮೈತ್ರೇಯಿ ಲೋಕತ್ರಯಾತ್ಮಕ ಜೀವಂಗೆ ಪಾತ್ರವೆನಿಸಿ ವಿಚಿತ್ರತೆಯಾಗಿ ಸೂತ್ರಿಸಿ ಸತ್ವಾದಿ ಗುಣ ರೂಪಿನಿಂದವಸ್ಥಾತ್ರಯಮಿವು ನಿಯಮದೇ ತೋರ್ಕು ಅಂತ. ಅಂದ್ರೆ, ಹೇ ಮೈತ್ರೇಯ ಕೇಳೋ, ಒಬ್ಬ ರಾಜನು ವ್ಯವಹಾರಾರ್ಥ 3 ಅಂತಸ್ತಿನ ಮನೆಗಳಲ್ಲಿ ವಾಸ ಮಾಡಿಕೊಂಡ ಸುಖವಾಗಿ ಕಾಲಹರಣ ಹೆಂಗೆ ಮಾಡ್ತಾನೋ ಹಂಗೆ ಈ ಅಂತಃಕರಣಾದಿಗಳೇ ಸ್ವರ್ಗಾದಿ ಲೋಕಗಳನ್ನು ಮಾಡಿಕೊಂಡಿರುವಂಥ ಈ ಜೀವನಿಗೆ ಈ 3 ಅವಸ್ಥೆಗಳು ಇರಲಿಕ್ಕೂ ವಿಷಯ ಸುಖವನ್ನು ಭೋಗಿಸಲಿಕ್ಕೂ ಯೋಗ್ಯದಾವು ಅಂತ ಹೇಳ್ತಾರೆ. ಮತ್ತು ಜಾಗೃತ, ಸ್ವಪ್ನ, ಸುಪ್ತಿಗಳೆಂಬ 3 ಅವಸ್ಥೆಗಳು ಕ್ರಮವಾಗಿ ಸತ್ವ, ರಜ, ತಮಗಳೆಂಬ 3 ಗುಣಗಳಿಂದ ಕೂಡಿಕೊಂಡವು. ಒಂದು ಅವಸ್ಥೆ ತೋರುವಾಗ ಮತ್ತೆರಡು ಅವಸ್ಥೆಗಳು ತೋರುವುದಿಲ್ಲ. ಆದ್ದರಿಂದ ಅವು ವಿಲಕ್ಷಣಗಳಾಗ್ಯಾವ. ಆದ್ದರಿಂದ ಹಾಗೆ ಆಶ್ಚರ್ಯಗಳು ಕೂಡ ಆಗ್ಯಾವು. ಹೀಗಿದ್ದು ನಿಯಮಪೂರ್ವಕವಾಗಿ ಜಾಗೃತಾದಿ ಅವಸ್ಥೆಗಳು ತಿರುಗ್ತಾ ಇರ್ತಾವು ಅಂತ ಹೇಳ್ತಾರೆ. ಬಳಿಕ ಈ ಅವಸ್ಥೆಗಳು ತೋರಿ ಅಡಗಲು ತಾನು ತೋರಿ ಅಡಗುವೆನೆಂದು ಜೀವನು ಅವಿವೇಕದಿಂದ ತಿಳಿದು ಭ್ರಾಂತನಾಗಿ ಭವದುಃಖಕ್ಕೆ ಒಳಗಾಗಿ ಅದಾನು ಅಂತ ಹೇಳ್ತಾರೆ. ಜಾಗರಣಾದಿಗಳಾಗು ಪೋಗಿನೊಳು ತಾನಾಗುವ ಹೋಗುವ ತೆರದಿಂದೆ ಆಗಳೊಂತರೆ ಕಾಣ್ಬ ವಿವೇಕದಿಂದೆ ತಾನಾಗದ ಪೊಗದಾಚಲಿತಾತ್ಮ ಅಂತ. ಅಂದ್ರೆ ಜೀವಾತ್ಮನು ನಿಜ ಸ್ವರೂಪದಿಂದ ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯವಾಗಿರುವುದರಿಂದ ಪರಿಪೂರ್ಣ ಪರಮಾತ್ಮನ ಆಗ್ಯಾನ. ಆದ್ದರಿಂದ ಅವನಿಗೆ ಹೋಗುವುದು ಬರುವುದು ಯಾವುದೂ ಇಲ್ಲ. ಹೀಗಿರುವ ತನ್ನ ನಿಜವನ್ನು ಅವ ತಿಳಿಲಾರ್ದ ಜಾಗೃತಾದಿ ಅವಸ್ಥೆಗಳು ಬಂದರೆ ತಾನು ಬಂದೆನೆಂದು, ಅವುಗಳು ಹೋದರೆ ತಾನು ಹೋದೆನೆಂದು ಭ್ರಾಂತಿಯಿಂದ ತಿಳ್ಕೊಂಡಿರ್ತಾನೆ. ಇದರಿಂದ ಭವಬಂಧನವು ಪ್ರಾಪ್ತ ಆಗೈತಿ. ಈ ಅವಸ್ಥೆಗಳು ನನ್ನಿಂದ ತಿಳಿಸಿಕೊಳ್ಳುವುದರಿಂದ ದೃಶ್ಯಗಳಾಗ್ಯಾವ. ನಾವು ಇವುಗಳನ್ನು ತಿಳಿಯೋಣದರಿಂದ ದೃಕ್ಕಾಗಿರ್ತೇವೆ. ಆದ್ದರಿಂದ ಅವಸ್ಥಾತ್ರಯ ಸಾಕ್ಷಿ ಚಿನ್ಮಾತ್ರ ರೂಪವೆಂದು ತಿಳ್ಕೊಂಡ್ರೆ ಮಾತ್ರ ಮುಕ್ತಾಕ್ಕನು ಅಂತಕ್ಕಂಥ ಭಾವವನ್ನು ಹೇಳ್ತಾರೆ. ಬಳಿಕ ಬೇರೊಂದು ರೀತಿಯಿಂದ ತ್ಯಾಗ ಮಾಡಲಿಕ್ಕೆ ಈ ಅವಸ್ಥೆಗಳು ಅಸಖ್ಯಗಳಾಗಿರ್ತಾವು ಅನ್ನುವಂಥದ್ದನ್ನು ಹೇಳ್ತಾರೆ. ಜಾಗರಣಾದಿಗಳ ಸತ್ವ ಮುಖ್ಯವಾದ ಗುಣಮಯ ಬುದ್ಧಿ ಭ್ರಮೆಯಿಂದೆ ನೀಗಿರಲರಿದೆಂದೆನಿಸಿ ತೋರ್ಪವನನು ರಾಗದಿಂದರಿಯ ಪೇಳುವನು ಕೇಳು ಅಂತ. ತಾತ್ಪರ್ಯ ಏನಪ್ಪ ಅಂದ್ರೆ, ಆ ಸತ್ವಾದಿ ಗುಣಗಳ ವಿಕಾರದಿಂದ ತೋರುವ ಜಾಗೃತಾದಿ ಅವಸ್ಥೆಗಳು ತ್ಯಾಗ ಮಾಡಲಿಕ್ಕೆ ಅಸಖ್ಯ ಆಗ್ಯದವು. ಆದ್ದರಿಂದ
ಆ ಅವಸ್ಥೆಗಳನ್ನು ನೀನು ತಿಳಿಯುವಂತೆ ಹೇಳುತ್ತೇನೆ ಕೇಳು ಅಂತೇಳಿ ಹೇಳ್ತಾರೆ. ಬಳಿಕ ನೈಮಿತ್ತಿಕಗಳಾದ ಜ್ಞಾನಗಳಿಂದಲೂ ಈ ಅವಸ್ಥೆಗಳು ತೋರುತ್ತವೆ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಜ್ಞಾನದಿಂದವೇ ಸುಪ್ತಿ, ಜ್ಞಾನಗಳೆರಡು ಮಿಶ್ರತನಾಗಲದರಿಂದೆ ಕನಸಪ್ಪುದಲೆ ಒಣಜಾನನೆ ತಿಳಿಯುವುದಿ ಕ್ರಮದಿಂದ ಅಂತ ಹೇಳ್ತಾರೆ. ಅರ್ಥ ಏನಪ್ಪ ಅಂದ್ರೆ ಸತ್ವ ರಜ ತಮಗಳೆಂಬ 3 ಗುಣಗಳ ಮೂಲಕ ಉತ್ಪನ್ನಾಗಿ ತೋರುವ ಜ್ಞಾನಾದಿಗಳ ಮುಖ್ಯತೆಯಿಂದ ಜಾಗೃತಾದಿಗಳಲ್ಲಿ ತೋರ್ತವು. ಅಂದ್ರೆ ಸತ್ವಗುಣ ಮುಖ್ಯತೆಯಿಂದ ಜ್ಞಾನರೂಪವಾಗಿ ಜಾಗೃತವು, ತಮೋಗುಣ ಮುಖ್ಯತೆಯಿಂದ ಅಜ್ಞಾನ ರೂಪವಾಗಿ ಸುಪ್ತಿಯು, ರಜೋಗುಣ ಮುಖ್ಯತೆಯಿಂದ ಜ್ಞಾನ ರೂಪವಾಗಿ ಸ್ವಪ್ನವು ಈ ರೀತಿ ತೋರುತ್ತವು ಅಂತೇಳಿ ತಿಳಿರಿ ಅಂತ ಹೇಳ್ತಾರೆ. ಬಳಿಕ ಜಾಗೃತಾವಸ್ಥೆಯ ಸ್ವರೂಪವನ್ನು ಹೇಳ್ತಾರೆ. ಕರ್ಣಬಾಹೇಂದ್ರಿಯಾದಿಗಳೇ ಜೀವನೊಳ್ ಬೆರೆದಚ್ಚರೊಡಗೂಡಿ ರವ ಮುಖ್ಯ ಪರಿಕರವೆನಿಪ ವಿಷಯದಳು ವರ್ತಿಸುತ್ತೀರೆ ಜಾಗರಣವಪ್ಪುದದು ನೋಡು ಅಂತ. ಮನಬುದ್ಧಾದಿ ಕರ್ಣಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮೊದಲಾದವುಗಳು ಜೀವನೊಡನೆ ಕೂಡಿಕೊಂಡ ಜ್ಞಾನವೇ ಮುಖ್ಯವಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿ ವಿಷಯಗಳೊಡನೆ ವ್ಯವಹಾರವನ್ನು ಮಾಡುತ್ತಿರಲು ಅದು ಜಾಗೃತಾವಸ್ಥೆ ಅಂತೇಳಿ ತಿಳ್ಕೊಡ್ರಿ ಅಂತ ಹೇಳ್ತಾರೆ. ಬಳಿಕ ಸ್ವಪ್ನಾವಸ್ಥೆಯ ಸ್ವರೂಪವನ್ನು ಹೇಳ್ತಾರೆ. ಕರಣಾದಿಗಳು ಮನವೆರದು ಪೊರತಿಯೊಳೊಂದಿರಲ ಮಾನಸ ಒಂದೇ ಭ್ರಮೆಯಿಂದೆ ಅರಿವಿನ ವಿಷಯ ವಾಸನ ವಿಷಯಮಂ ಕಾಣ್ಬಜಾಗರಣದ ಭಾವನೆ ಕನಸಕ್ಕು ಅಂತ ಹೇಳ್ತಾರೆ. ತಾತ್ಪರ್ಯ: ಶ್ರೋತ್ರಾದಿ ಬಾಹ್ಯೇಂದ್ರಿಯಗಳು ತಮ್ಮ ಶಬ್ದಾದಿ ಬಾಹ್ಯ ವ್ಯಾಪಾರವನ್ನು ಬಿಟ್ಟ ಮನಸ್ಸುಗಳನ್ನೇ ಏಕವಾಗಿ ಆ ಮನಸ್ಸೊಂದೇ ಜಾಗ್ರದಲ್ಲಿ ತಿಳಿದ ವಿಷಯಗಳ ವಾಸನೆಯಿಂದ ಕೂಡಿಕೊಂಡ ದೇಹದೊಳಗೆ ವಾಸನಾಮಯಗಳಾದಂಥ ಉಚ್ಚ ನೀಚ ಅನಂತ ವಿಷಯಗಳನ್ನು ಕಂಡ ಇಷ್ಟಾನಿಷ್ಟ ವೃತ್ತಿಯಿಂದ ಸುಖ ದುಃಖಗಳನ್ನು ಹೊಂದುತ್ತಿರುವುದೇ ಸ್ವಪ್ನಾವಸ್ಥೆ ಅನುಸ್ಥಿತಿ ಅಂತ ಹೇಳ್ತಾ ಬಳಿಕ ಸುಪ್ತಿಯ ಸ್ವರೂಪವನ್ನು ಹೇಳುತ್ತಾ ನಿಜ ಸ್ವರೂಪವನ್ನು ಬೋಧನೆಯನ್ನು ಮಾಡ್ತಾರೆ. ಹೆಂಗಪ್ಪ ಅಂತಂದ್ರೆ ಕರಣಾದಿ ತತ್ವ ನೀಕರವೆಲ್ಲವ ಮನವೆರಸಿ ಮೂಲ ಪ್ರಕೃತಿಗಳೊಂದಿ ಪಿರಿದಡಗಿರೆ ಸುಪ್ತಿಯದರೊಳ ಆತ್ಮನು ತಮದಿರವನರಿವ ನೇತ್ರದೊಲಿದೊರ್ಕೋ ಅಂತ. ತಾತ್ಪರ್ಯ: ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮೊದಲಾದವುಗಳು ಮನಸ್ಸಿನೊಡನೆ ಏಕವಾಗಿ ಆ ಮನಸ್ಸು ತನಗೆ ಕಾರಣವಾದ ಮೂಲ ಪ್ರಕೃತಿಯಲ್ಲಿ ಅಡಗಿರಲು ಯಾವುದಾದ್ರೂ ಒಂದು ವ್ಯವಹಾರವು ತೋರುವುದಿಲ್ಲ. ಅದಕ್ಕೆ ಸುಪ್ತಿ ಅಥವಾ ನಿದ್ರೆ ಅಂತೇಳಿ ಕರೀತಾರೆ. ಜ್ಞಾನ ಸ್ವರೂಪನಾದ ತಾನು ಆ ನಿದ್ರೆಯನ್ನು ಕಣ್ಣು ಕತ್ತಲೆಯನ್ನು ಅರಿಯುವಂತೆ ತಿಳಿಯುತ್ತಾ ಇರ್ತಾನೆ. ಅರ್ಥಾತ್ ನಿದ್ರೆಯಲ್ಲಿ ಯಾವತ್ತು ಕರಣಗಳು ಲೀನವಾಗಿ ಏನೊಂದನ್ನು ಅರಿಯದಿದ್ದರೂ ಕೂಡ ತಾನು ಸೂರ್ಯನಂತೆ ಪ್ರಕಾಶಮಾನನಾಗಿ ಬೆಳಗುತ್ತಾ ಇರ್ತಾನಂತೇಳಿ ತಿಳ್ಕೋಬೇಕು ಅಂತ ಹೇಳ್ತಾ ಬಳಿಕ ಜಾಗ್ರದಲ್ಲಿ ಅಜ್ಞಾನ ಮತ್ತು ಸುಖ ಇವುಗಳ ಸ್ಮರಣವಾಗುವುದರಿಂದ ಸುಪ್ತಿಯಲ್ಲಿ ತಾನು ರೂಪಿನಿಂದ ಇರಲಿಕ್ಕೇ ಬೇಕು ಅಂತೇಳಿ ಹೇಳ್ತಾರೆ. ತನಿ ನಿದ್ರೆಯೊಳಗರಿಯುವವನು ಮೆಲ್ಲೆನಲೇನು ಅವನು ನಾನರಿಯದತಿ ಸುಖದಳು ಇನಿತು ವೇಳೆಯು ಮೊರಗೀರ್ದೆನೆಂತೆಚ್ಚು ನೆನಹದಂತಹುದನ್ನು ಅನುಭವಿಸಿದೆ ಅಂತ. ಅಂದ್ರೆ ಗಾಢವಾದ ನಿದ್ರೆಯೊಳಗೆ ಅರಿಯುವ ಆತ್ಮನೇ ಇಲ್ಲ ಅಂತೇಳಿ ಶಂಕೆಯನ್ನು ಮಾಡಿದ್ರೆ ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ. ಹಂಗಾದ್ರೆ ನಿದ್ರೆಯಿಂದ ಜಾಗೃತಕ್ಕೆ ಬಂದ ಮ್ಯಾಲ ನಾನು ಇಷ್ಟು ಹೊತ್ತು ಸುಖದಿಂದ ಮಲಗಿದ್ನಿ, ಏನನ್ನೂ ತಿಳಿಲಿಲ್ಲ ಅಂತಕ್ಕಂಥ ಅನುಭವ ರೂಪ ಸ್ಮೃತಿ ಉತ್ಪನ್ನಕ್ಕತಿ. ಅದು ಆಗಬಾರ್ದಾಗಿತ್ತು. ಯಾಕಂದ್ರೆ ಯಾವ ವಸ್ತುವನ್ನು ಅನುಭವಿಸದೆ ಅದರ ಸ್ಮೃತಿಯು ಎಂದಿಗೂ ಆಗಲಾರದು ಅಂತೇಳಿ ನಿಯಮ ಐತಿ. ಆದ್ದರಿಂದ ನಿದ್ದೆಯಲ್ಲಿ ಅರುರೂಪ ತಾನು ಉಂಟೆಂಬುದೇ ನಿಶ್ಚಯವಾಗಿರ್ತೈತಿ. ತಾನಿದ್ದು ತಾನಿಲ್ಲವೆಂದು ಹೇಳಿದರೆ ನನ್ನ ಮುಖದಲ್ಲಿ ನಾಲಿಗೆ ಇಲ್ಲವೆಂದು ಹೇಳಿದಂತೆ ವ್ಯಾಘಾತ ದೋಷದಿಂದ ಕೂಡಿರುತ್ತದೆಂದು ತಿಳಿ. ಆದ್ದರಿಂದ ತನ್ನ ಅಭಾವವನ್ನು ಹೇಳುವುದು ಲಜ್ಜಾಸ್ಪದವಾಗಿರ್ತೈತಿ ಅಂತೇಳಿ ಹೇಳ್ತಾರೆ.
ಬಳಿಕ ಪೂರ್ವ ಸೂತ್ರದಲ್ಲಿ ಜಾಗೃತಾದಿ ಅವಸ್ಥಾತ್ರಯಗಳನ್ನು ನಿರೂಪಿಸಿ ಈಗ ಈ ಸೂತ್ರದಲ್ಲಿ ಅವಸ್ಥಾತ್ರಯಗಳಿಗೆ ಕಾರಣಗಳಾದ ತನುತ್ರಯ ವಿಚಾರವನ್ನು ನಿರೂಪಿಸ್ತಾರೆ. ಮೈತ್ರೇಯಿ ಕೇಳವಸ್ಥಾತ್ರಯವಾತ್ಮಂಗೆ ಗಾತ್ರ ಮೂರರೊಳೊಂದಿ ತೋರ್ಪವು ಅಂತ. ಹೇ ಮೈತ್ರೇಯಿ ಕೇಳು, ಜಾಗೃತ, ಸ್ವಪ್ನ, ಸುಪ್ತಿಗಳೆಂಬ ಮೂರು ಅವಸ್ಥೆಗಳು ಕ್ರಮವಾಗಿ ಸ್ಥೂಲ, ಸೂಕ್ಷ್ಮ, ಕಾರಣ ಅಂತಕ್ಕಂಥ ಮೂರು ಶರೀರಗಳಲ್ಲಿ ತೋರುತ್ತವೆ. ಆದ್ದರಿಂದ ಮೂರು ಶರೀರಗಳ ವಿವೇಕವನ್ನು ಮಾಡಿ ಅವುಗಳು ನಾನಲ್ಲ, ನನ್ನವೂ ಅಲ್ಲ, ನಾನು ಇವುಗಳಿಗೆ ಸಾಕ್ಷಿ ಇರುವೆನೆಂಬ ಜ್ಞಾನೋದಯವಾಗುವುದಕ್ಕಾಗಿ ಹೇಳಬೇಕಾಕ್ಕತಿ ಅಂತ ಹೇಳ್ತಾ ಬಳಿಕ ಮುಂದೆ ಹೇಳುವ ವಿಷಯವನ್ನು ಉದ್ದೇಶವಾಗಿ ಇಲ್ಲಿ ತಿಳಿಸ್ತಾರೆ. ನೇಮದವಸ್ಥಾತ್ರಯವನ್ನು ಬಿಡದೆ ತನುತ್ರಯದಿಂದೆ ಕಾಣ್ಬನ ಜೀವನು ಪ್ರೇತಮೆ ನಿನಗೆ ನಾನೊಲವಿಂದಲಾತನು ತ್ರಯದಂದ ಹೊರಪುವೇನಾಲಿಸು ಅಂತ ಹೇಳ್ತಾರೆ. ಅಂದ್ರೆ ಜೀವನು ಮೂರು ಶರೀರಗಳನ್ನು ಬಿಡದ ಮೂರು ಅವಸ್ಥೆಗಳನ್ನು ಕಾಣ್ತಾನೆ. ಅಂದ್ರೆ ಶರೀರಗಳಿಂದ ಸಹಿತನಾಗಿಯೇ ಅವಸ್ಥೆಗಳನ್ನು ಅನುಭವಿಸ್ತಾನೆ. ಅದರಿಂದ ಅಂಥ ಶರೀರಗಳ ವಿಚಾರಗಳನ್ನು ಹೇಳ್ತೀನಿ, ನೀನು ಏಕಾಗ್ರ ಬುದ್ಧಿಯಿಂದ ಕೇಳೆಂದು ಹೇಳ್ತಾರೆ. ಬಳಿಕ 25 ತತ್ವಗಳ ಸಮುದಾಯ ರೂಪವಾದದ್ದು ಈ ಸ್ಥೂಲ ಶರೀರವೆಂದು ಹೇಳ್ತಾರೆ. 5 ಭೂತಗಳಿಂದ್ರಿಯದ 5 ಪ್ರಾಣವೈದು ಕರ್ಣವೈದೆನಿಸುತ್ತಿರ್ಪ. ಭೇದ ಬಡೆದ ಪಂಚವಿಂಶತಿ ತತ್ವದಿಂದಾದುದ ಬಲೆ ತೋರ ತನುವಿದು ಅಂತೇಳಿ ಹೇಳ್ತಾರೆ. ತಾತ್ಪರ್ಯ ಏನಪ್ಪ ಅಂದ್ರೆ 5 ಭೂತಗಳು, ಪಂಚಕರಣಗಳು, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣಗಳು ಒಟ್ಟುಗೂಡಿ 25 ತತ್ವಾತ್ಮಕವಾದ ಈ ಸ್ಥೂಲ ಶರೀರ ಆಗೈತಿ ಅಂತ ಹೇಳ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಈ ಶ್ರವಣ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ.